ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ರಾಮನಗರದ ಹೆಸರು ಬದಲಾಗ್ತಾ ಇದ್ದ ಹಾಗೆ, ಜಿಲ್ಲೆಯ ಹೆಸರು ಬದಲಾಗ್ತಾ ಇದ್ದ ಹಾಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೆ DCM DK ಶಿವಕುಮಾರ್ ಅವರ ನಡುವಿನ ಮಾತಿನ ಯುದ್ಧ ತಾರಕಕ್ಕೇರ್ತಾ ಇದೆ. ಈ ಬಗ್ಗೆ ಮಾತನಾಡಿರುವ ಕುಮಾರಸ್ವಾಮಿ ಅವರು ರಾಮನಗರ ಹೆಸರನ್ನ ಬದಲಾಯಿಸಿ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ರೆ ಏನ್ ಚಿನ್ನದ ತಗಡು ಕೊಡಿಸ್ತಾರಾ ಅಂತ ಪ್ರಶ್ನಿಸಿದ್ದಾರೆ. ಈ ಜಟಾಪಟಿಯ ನಡುವೆ ರಾಜ್ಯ ಸರ್ಕಾರ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಮಾಡಿ ಅಧಿಸೂಚನೆಯನ್ನು ಹೊರಡಿಸಿದೆ. ರಾಮನಗರ ರಾಜ್ಯದ ರೇಷ್ಮೆ ನಗರಿ. ರಾಮನಗರ ಅನ್ನೋ ಹೆಸರು 18 ವರ್ಷಗಳ ಬಳಿಕ ಬದಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬರ್ತಿದ್ದಂತೆ ರಾಮನಗರದ ಹೆಸರು ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡಲಾಗಿದೆ. ರಾಮನಗರದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಮುಂದೆ ಹಾಕಲಾಗಿರುವ ಬೋರ್ಡ್ನಲ್ಲೂ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ನಮೂದಿಸಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ, ಬದಲಾಯಿಸಿದ್ದೀವಿ. ರಾಜ್ಯ ಸರ್ಕಾರಕ್ಕೆ ಬದಲಾಯಿಸತಕ್ಕಂಥ ಅಧಿಕಾರ ಇದೆ, ಅದನ್ನ ಮಾಡಿದ್ದೀವಿ. ರಾಮನಗರ ಜಿಲ್ಲೆ ಹೆಸರು ಬದಲಾಗ್ತಿದ್ದಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ DCM DK ಶಿವಕುಮಾರ್ ನಡುವೆ ಮಾತಿನ ಯುದ್ಧ ತಾರಕಕ್ಕೇರಿದೆ. ಈ ಬಗ್ಗೆ ಮಾತನಾಡಿದ ಕುಮಾರಸ್ವಾಮಿ, ರಾಮನಗರ ಹೆಸರು ಬದಲಾಯಿಸಿ ಬೆಂಗಳೂರು ದಕ್ಷಿಣ ಮಾಡಿದ್ರೆ ಚಿನ್ನದ ತಗಡು ಕೊಡಿಸ್ತಾರಾ ಅಂತ ಪ್ರಶ್ನಿಸಿದ್ದಾರೆ. ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಏನು ಎಲ್ಲ ರಸ್ತೆಗಳಿಗೆ ಎಲ್ಲರ ಮನೆಗೂ ಚಿನ್ನದ ತಗಡು ಕೊಡಿಸ್ತಾರ? ಏನು ಕೊಡುಗೆ ಕೇಳ್ತಾರಲ್ಲ. ರಾಮನಗರ ಜಿಲ್ಲೆಗೂ ಸಹ ಇವತ್ತೇನು ಚರ್ಚೆ ಮಾಡ್ತಾವ್ರೆ, ಏನು ಕೊಡುಗೆ? ಹಗಲು ರಾತ್ರಿ ಲೂಟಿ ಹೊಡೆಯೋ ಕೆಲಸ ನಿಲ್ಲಿಸಿ ಸರ್ಕಾರದ ದಾಖಲೆ ನೋಡಿಕೊಳ್ಳಲು ಹೇಳಿ ಎಂದು ಕುಮಾರಸ್ವಾಮಿ ಟೀಕಿಸಿದರು. ಇದಕ್ಕೆ ತಿರುಗೇಟು ಕೊಟ್ಟ ಮಾಜಿ ಸಂಸದ DK ಸುರೇಶ್ ಕೇತಗಾನಹಳ್ಳಿಗೆ ಹೋಗಿ ಕೇಳಿ ಅಂತ ತಿವಿದಿದ್ದಾರೆ. ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿದು ಕೊಡುಗೆ ಏನು ಅಂತಾರೆ ಬೆಂಗಳೂರು ನಗರಕ್ಕೆ. ಓಪನ್ ಡಿಬೇಟ್ಗೂ ಪಾಪ ನನಗೆ ಆಹ್ವಾನ ಕೊಟ್ಟವ್ರೆ. ನಾನು ಅವ್ರ ಜೊತೆಲಿ ಓಪನ್ ಡಿಬೇಟ್ ಏನು ಮಾಡಲಿ? ಸರ್ಕಾರದ ದಾಖಲೆಗಳಿಲ್ವ ತೆಗೆದು ನೋಡೋಕೆ ಹೇಳಿ. ಸ್ವಲ್ಪ ದುಡ್ಡು ಹಗಲು ರಾತ್ರಿ ಹೊಡೆಯೋದು ನಿಲ್ಲಿಸಿ, ರಾತ್ರಿ 1 ಗಂಟೆವರೆಗೂ ವ್ಯಾಪಾರ ಮಾಡ್ತಾರೆ. ಆ ಕೆಲಸ ನಿಲ್ಲಿಸಿ. ಯಾರು ನುಂಗ್ದವ್ರು ಅಂತ ಹೇಳ್ಬಿಟ್ಟು ಕೇತ್ಗಾನಹಳ್ಳಿಲಿ ಹೋಗಿ ಕೇಳ್ರಿ. ಜಗರ್ ಜಾಯಿ ಥರ ತಗೋಗಿದೆಯಲ್ಲ ಪಾಕ ಕೇತ್ಗಾನಹಳ್ಳಿ, ಅಲ್ಲೋಗಿ ಕೇಳಿ. ಅಲ್ಲೋಗಿ ಕೇಳಪ್ಪ, ಅಲ್ಲೋಗಿ ಸ್ವಲ್ಪ ಹೊತ್ತಿನ ಕೇತ್ಗಾನಹಳ್ಳಿನಲ್ಲಿ ದಲಿತರ ಜಮೀನು ಯಾರು ಹಾಕೊಂಡಿರು ಅಂತ ಕೇಳಿ. ನನ್ನ ಹತ್ರ ಬಂದು ಕೇಳಿದ್ರೆ ಏನು ಹೇಳಿ, ಯಾರು ಮಾತಾಡಲ್ರು ಅಂತ ಹೇಳ್ತಾ ಇದ್ದೀನಲ್ಲ. ಮುಂದುವರೆದು ಮಾತನಾಡಿದ ಕುಮಾರಸ್ವಾಮಿ, ರಾಮನಗರ ಅನ್ನೋ ಹೆಸರಿಗೆ ಒಂದು ಇತಿಹಾಸ ಇದೆ. 3 CMಗಳನ್ನ ನೀಡಿರುವ ತಾಲೂಕು ಅದು ಅಂದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ DK ಸುರೇಶ್, ಅವರು ಮಾಡಿದಾಗ ರಾಮನಗರ ಜಿಲ್ಲೆ ಅಭಿವೃದ್ಧಿ ಮಾಡಿಲ್ಲ ಅಂದ್ರು. 3 ಜನ ಮುಖ್ಯಮಂತ್ರಿಗಳು ಕೊಟ್ಟಂಥ ಒಂದು ತಾಲೂಕು 2007ರಲ್ಲಿ ನಾನು ತೀರ್ಮಾನ ಮಾಡಿದಾಗ ಯಾಕೆ ವಿರೋಧ ಮಾಡಲಿಲ್ಲ? ವಿರೋಧ ಮಾಡ್ಬೋದಾಗಿತ್ತಲ್ವ? ಅವತ್ತೇ ವಿರೋಧ ಮಾಡಬೇಕಾಗಿತ್ತು. ಇಲ್ಲ, ಇದು ತಪ್ಪು ಮಾಡ್ತಾ ಇರೋದು ಅಂತ ಹೇಳಿ. ರಾಮನಗರ ಜಿಲ್ಲೆ ಅಂತ ಒಂದು ಒಳ್ಳೆಯ ಹೆಸರು. ರಾಮನಗರ ಅಂತಕ್ಕಂಥದ್ದು ಒಂದು ಒಳ್ಳೆಯ ಹೆಸರು, ಒಂದು ಇತಿಹಾಸ ಇದೆ ರಾಮನಗರಕ್ಕೆ. ಅವ್ರು ಮಾಡಿದಾಗಲೂ ಏನೂ ಆಗಲಿಲ್ಲ ರೀ. ಅವ್ರು ಮಾಡಿದಾಗ ರಾಮನಗರ ಜಿಲ್ಲೆಗೆ ಏನಾಗಿದೆ? ರಾಮನಗರ ಜಿಲ್ಲೆ ಅಂತ ಮಾಡಿದ್ರು, ಏನಾಗಿದೆ? ಏನು ಬದಲಾವಣೆ ಕಾಣಿಸ್ಲಿಲ್ವಲ್ಲ? 4 ಬಿಲ್ಡಿಂಗ್ ಕಟ್ಟಿರೋದು ಬಿಟ್ಟರೆ ಬೇರೇನು ಕಾಣಿಸ್ಲಿಲ್ವಲ್ಲ? ರಾಮನಗರ ಜಿಲ್ಲೆ ಬದಲು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಮಾಡಿದ್ದಕ್ಕೆ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಕುಮಾರಸ್ವಾಮಿ ಆರೋಪಕ್ಕೆ DK ಬ್ರದರ್ಸ್ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆಯಾದ್ಯಂತ ನೇಮ್ ಬೋರ್ಡ್ಗಳಲ್ಲಿ ಇದ್ದಂತ ರಾಮನಗರ ಜಿಲ್ಲೆಯ ಬದಲಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತಲೂ ಕೂಡ ಅಳವಡಿಸ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ಬೆಂಗಳೂರು ದಕ್ಷಿಣ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH